ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳು ಯಾವಾಗ್ಲೂ ನಾವು ನಿರೀಕ್ಷಿಸದ ಕಡೆಗಳಿಂದ ಬರ್ತವೆ ಅಲ್ವಾ? ಇವತ್ತು ನಾವು ಅಂತಹದ್ದೇ 2 ವಿಭಿನ್ನ ಸಮುದಾಯಗಳು ತಮ್ಮ ಬಿಕ್ಕಟ್ಟುಗಳನ್ನು ಹೇಗೆ ಬಗೆಹರಿಸಿಕೊಂಡವು ಅನ್ನೋದನ್ನ ನೋಡೋಣ. ಈ ಕಥೆಗಳಿಂದ ಕಲಿಬೇಕಾದ ಪಾಠಗಳು ಸಾಕಷ್ಟಿವೆ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಮೊದಲು ನಾವು ತೆಂಗಿನಕಾಯಿ ಬಿಕ್ಕಟ್ಟಿನ ಬಗ್ಗೆ ಮಾತಾಡೋಣ. ಅಲ್ಲಿ ಒಬ್ಬ ಅಜ್ಜಿಯ ಚಾಣಾಕ್ಷತನ ಹೇಗಿತ್ತು ಅಂತ ನೋಡೋಣ. ಆಮೇಲೆ ಒಂದು ಶಾಲೆ, ಅಲ್ಲಿ ಪಾಠಗಳೇ ನಡೀತಿರ್ಲಿಲ್ಲ, ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋಣ. ಕೊನೆಗೆ ಈ 2 ಕಥೆಗಳಲ್ಲಿರೋ ಒಂದು ಸಾಮಾನ್ಯವಾದ ಪಾಠ ಏನು ಅಂತ ಕಂಡಿಡಿಯೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ಕಥೆಯೊಳಗೆ ಹೋಗೋಣ. ಇದು ರಾಯಪುರ ಅನ್ನೋ ಒಂದು ಹಳ್ಳಿಯ ಕಥೆ. ಇಲ್ಲಿ ಭಾಗ್ಯ ಎಂಬ ಎಲ್ಲರೂ ಗೌರವಿಸೋ ಒಬ್ಬ ಹಿರಿಯ ಮಹಿಳೆ ಒಂದು ದೊಡ್ಡ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತೋರೆ. ಇದು ಭಾಗ್ಯ ಅವರ ಜೀವನದ ತತ್ವ. ಆದ್ರೆ ಈ ತತ್ವಕ್ಕೆ ಈಗೊಂದು ದೊಡ್ಡ ಪರೀಕ್ಷೆ ಎದುರಾಗಿತ್ತು. ಲಾಭವನ್ನ ಸಂತೋಷವಾಗಿ ಸ್ವೀಕರಿಸೋ ಹಾಗೆ ಇಷ್ಟು ದೊಡ್ಡ ನಷ್ಟವನ್ನ ಅವರು ಹೇಗೆ ಎದುರಿಸ್ತಾರೆ ಬನ್ನಿ ನೋಡೋಣ. ನೋಡಿ, ಆಗಿದ್ದೇನು ಅಂದ್ರೆ ಸ್ಥಳೀಯ ತೆಂಗಿನಕಾಯಿ ಮಾರುಕಟ್ಟೆ ಇದ್ದಕ್ಕಿದ್ದಾಗೆ ಬಿದ್ದೋಯ್ತು. 25 ರೂಪಾಯಿ ಇದ್ದ ಒಂದು ಕಾಯಿಯ ಬೆಲೆ ಸೀದಾ 8 ರೂಪಾಯಿಗಿಳಿದ್ಬಿತ್ತು. ಅಂದ್ರೆ ಸುಮಾರು 70% ಕುಸಿತ. ಇದು ಆ ಹಳ್ಳಿಯ ರೈತರಿಗೆ ಎಂಥ ದೊಡ್ಡ ಆಘಾತ ಅಲ್ವಾ? ಕೇವಲ 8 ರೂಪಾಯಿ, ಈ ಒಂದು ಸಣ್ಣ ಸಂಖ್ಯೆ ಆ ಹಳ್ಳಿಯ ರೈತರ ಬದುಕನ್ನೇ ಕಿತ್ತುಕೊಳ್ಳೋ ಹಾಗೆ ಮಾಡಿತ್ತು. ತಮ್ಮ ಇಡೀ ಶ್ರಮವನ್ನ ಭಾರಿ ನಷ್ಟದಲ್ಲಿ ಮಾರ್ಬೇಕಾದ ಸ್ಥಿತಿ ಅವರಿಗೆ ಬಂದಿತ್ತು. ಈ ಪರಿಸ್ಥಿತಿಯಲ್ಲಿ ಅವರ ಮಗನಿಗೆ ಕಂಡಿದ್ದು ಒಂದೇ ದಾರಿ, ಇದೆಲ್ಲ ಬಿಟ್ಟು ನಗರಕ್ಕೆ ಹೋಗೋದು. ಆದ್ರೆ ಭಾಗ್ಯ ಅವರು ಇದನ್ನ ಒಂದು ಅಂತ್ಯವಾಗಿ ನೋಡ್ಲಿಲ್ಲ. ಬದಲಿಗೆ ಇದೊಂದು ಸವಾಲು, ಇದಕ್ಕೊಂದು ಪರಿಹಾರ ಕಂಡಿಡಿಲೇಬೇಕು ಅಂತ ಯೋಚಿಸಿದ್ರು. ನೋಡಿ, ಅವರ ಈ ದೃಷ್ಟಿಕೋನವೇ ಎಲ್ಲವನ್ನೂ ಬದಲಾಯಿಸಿದ್ದು. ಆ ಹತಾಶೆಯ ನಡುವೆಯೂ ಭಾಗ್ಯ ಒಂದು ಅದ್ಭುತ ಯೋಜನೆಯನ್ನು ರೂಪಿಸ್ತಾರೆ. ಅದು ಕೇವಲ ಅವರ ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಹಳ್ಳಿಯ ಭವಿಷ್ಯವನ್ನೇ ಬದಲಾಯಿಸುತ್ತೆ. ಕಚ್ಚಾ ತೆಂಗಿನಕಾಯಿಗಳನ್ನ ನಷ್ಟಕ್ಕೆ ಮಾರೋ ಬದಲು ಭಾಗ್ಯ ಅವರು ಒಂದು ಸರಳವಾದ ಆದ್ರೆ ತುಂಬಾನೇ ಪ್ರಬಲವಾದ ಬಿಸ್ನೆಸ್ ತತ್ವವನ್ನ ಬಳಸಿದ್ರು. ಅದೇ ಮೂಲ್ಯವರ್ಧನೆ. ಅಂದ್ರೆ ಸಮಸ್ಯೆಯ ಮೂಲವನ್ನೇ ಬದಲಾಯಿಸಿ ಅದಕ್ಕೊಂದು ಹೊಸ ರೂಪು ಕೊಡೋದು. ಅವರ ಯೋಜನೆ ಎಷ್ಟು ಸರಳ ಮತ್ತು ಚಾಣಾಕ್ಷತನದಿಂದ ಕೂಡಿತ್ತು ನೋಡಿ. 3 ಹಂತಗಳಿದ್ವು. ಮೊದಲನೆಯದು, ಸ್ಥಳೀಯ ಮಾರುಕಟ್ಟೆಯನ್ನೇ ಬಿಟ್ಟು ನೇರವಾಗಿ ನಗರದ ಬ್ರೋಕರ್ಗೆ ತೆಂಗಿನಕಾಯಿ ಮಾರಾಟ ಮಾಡೋದು. ಎರಡನೆಯದು, ಉಳಿದ ಕಾಯಿಗಳಿಂದ ಶುದ್ಧವಾದ ತೆಂಗಿನೆಣ್ಣೆ ತಯಾರಿಸಿ ಅದಕ್ಕೆ ಒಳ್ಳೆ ಬೆಲೆಗೆ ಮಾರೋದು. ಇನ್ನು ಮೂರನೆಯದು, ಇದು ತುಂಬಾನೇ ಮುಖ್ಯ, ಎಲ್ಲರೂ ಕಸ ಅಂತ ಬಿಸಾಡೋ ತೆಂಗಿನ ನಾರಿನಿಂದ ಸುಂದರವಾದ ಕಾಲ್ಚಾಪೆಗಳನ್ನ ತಯಾರಿಸೋದು. ಅಂದ್ರೆ ನೋಡಿ, ಒಂದೇ ಬೆಳೆಯಿಂದ 3 ಲಾಭದಾಯಕ ದಾರಿಗಳನ್ನ ಸೃಷ್ಟಿಸಿದ್ರು. ಈ ತಂತ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತು ಅಂದ್ರೆ ಯಾರೂ ಊಹಿಸಿರ್ಲಿಲ್ಲ. ಶೀಘ್ರದಲ್ಲೇ ಆ ಹಳ್ಳಿಗೆ ದೊಡ್ಡ ದೊಡ್ಡ ಗಾಡಿಗೂ ಬರೋಕೆ ಶುರುವಾದವು. ಆದ್ರೆ ಈ ಸಾರಿ ಅಗ್ಗಡ ತೆಂಗಿನಕಾಯಿ ತಗೊಳ್ಳೋಕಲ್ಲ, ಬದಲಿಗೆ ಭಾಗ್ಯ ಅವರು ತಯಾರಿಸಿದ ಅಧಿಕ ಮೌಲ್ಯದ ಉತ್ಪನ್ನಗಳನ್ನ ಸಾಗಿಸೋಕೆ. ಆ ಹಳ್ಳಿಯ ಚಿತ್ರಣವೇ ಬದಲಾಗಿ ಹೋಯ್ತು. ಭಾಗ್ಯ ಅವರ ಯಶಸ್ಸು ಅಲ್ಲಿಗೆ ನಿಲ್ಲಿಲ್ಲ. ಅವರು ಒಂದು ಸಣ್ಣ ಕಾರ್ಖಾನೆ ಶುರುಮಾಡಿ ಊರಿನ ಬೇರೆ ಮಹಿಳೆಯರಿಗೂ ಕೆಲ್ಸ ಕೊಟ್ರು. ಆನ್ಲೈನ್ನಲ್ಲೂ ತಮ್ಮ ವ್ಯಾಪಾರವನ್ನ ವಿಸ್ತರಿಸಿದ್ರು. ನೋಡಿ, ಇದು ಕೇವಲ ಅವರ ಜಮೀನನ್ನ ಉಳಿಸಿಲ್ಲ, ಇಡೀ ಸಮುದಾಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಿತು. ಇದಲ್ವಾ ನಿಜವಾದ ನಾಯಕತ್ವ? ಆದ್ರೆ ಒಂದು ಕ್ಷಣ ಯೋಚಿಸಿ, ಇಲ್ಲೇ ವ್ಯರ್ಥವಾಗ್ತಿದ್ದಿದ್ದು ತೆಂಗಿನಕಾಯಿ. ಒಂದು ವೇಳೆ ವ್ಯರ್ಥವಾಗ್ತಿರೋ ಸಂಪನ್ಮೂಲ ಒಂದು ಮಗುವಿನ ಭವಿಷ್ಯ ಆಗಿದ್ರೆ? ಈ ಪ್ರಶ್ನೆ ನಮ್ಮನ್ನ ನಮ್ಮ 2ನೇ ಕಥೆಗೆ ಕರ್ಕೊಂಡು ಹೋಗುತ್ತೆ. ಸರಿ, ಈಗ ನಾವು ಇನ್ನೊಂದು ಹಳ್ಳಿ ಹೋಗೋಣ. ಅಲ್ಲಿನ ಸ್ಥಳೀಯ ಶಾಲೆ ಮಕ್ಕಳ ಭವಿಷ್ಯವನ್ನೇ ಹಾಳ್ಮಾಡ್ತಿತ್ತು. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಶಿಕ್ಷಕರು ಪಾಠ ಮಾಡೋದನ್ನ ಬಿಟ್ಟು ಫೋನ್ಗಳಲ್ಲಿ ಮುಳುಗಿರ್ತಿದ್ರು. ಮಕ್ಕಳಿಗೆ ಶಾಲೆಯಲ್ಲಿ ಇರೋಕೆ ಆಸಕ್ತಿನೇ ಇರ್ಲಿಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಸುಮ್ಮನೆ ಅಲಿದಾಡ್ತಿದ್ರು. ಪಾಠ ಅನ್ನೋದೇ ಆ ಶಾಲೆಯಲ್ಲಿ ಇರ್ಲಿಲ್ಲ. ಶಾಲೆಯ ಮೂಲ ಉದ್ದೇಶವೇ ಕಳೆದೋಗಿತ್ತು. ಈ ವಿಷಯ ಮಕ್ಕಳಿಂದಲೇ ಗ್ರಾಮದ ಮುಖ್ಯಸ್ಥರಿಗೆ ತಿಳಿಯುತ್ತೆ. ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ನೇರವಾಗಿ ಶಾಲೆಗೆ ಹೋಗಿ ಶಿಕ್ಷಕರಿಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆ ಕೊಡ್ತಾರೆ. ತಕ್ಷಣ ಬದಲಾಗಿ, ಇಲ್ಲದಿದ್ರೆ ನಿಮ್ಮ ಕೆಲ್ಸ ಹೋಗುತ್ತೆ ಅಂತ. ಆ ಒಂದು ಎಚ್ಚರಿಕೆ, ಆ ಒಂದು ಹಸ್ತಕ್ಷೇಪ ಶಿಕ್ಷಕರು ತಮ್ಮ ಕೆಲಸವನ್ನ ನೋಡುವ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟು ಅದೊಂದು ದೊಡ್ಡ ಪರಿವರ್ತನೆಗೆ ನಾಂದಿ ಹಾಡಿತು. ವಿದ್ಯಾರ್ಥಿಗಳನ್ನ ಮತ್ತೆ ಶಾಲೆಗೆ ಸೆಳೆಯೋಕೆ ಪ್ರಾಂಶುಪಾಲೆ ಮಮತಾ ಅವರು ಒಂದು ಅದ್ಭುತ ಐಡಿಯಾ ಮಾಡಿದ್ರು. ಹಗಲು ಮತ್ತು ರಾತ್ರಿಯೇ ಅಂದ್ರೆ ಏನು ಅಂತ ಬರೀ ಬಾಯಲ್ಲಿ ಹೇಳೋ ಬದಲು ಒಂದು ಅನುಭವದ ಮೂಲಕ ಕಲಿಸೋಕೆ ನಿರ್ಧರಿಸಿದ್ರು. ರಾತ್ರಿಯೇ ಬರಾದ ಒಂದು ದಿನ ಹೇಗಿರುತ್ತೆ ಅಂತ ಮಕ್ಕಳಿಗೆ ತೋರ್ಸೋಕೆ ಹೊರಟ್ರು. ಅವರ ಯೋಜನೆ ಹೀಗಿತ್ತು ನೋಡಿ. ಮಕ್ಕಳನ್ನ ರಾತ್ರಿ ಶಾಲೆಯಲ್ಲೇ ಉಳಿಸ್ಕೊಂಡ್ರು.
ಶಾಲೆಯ ಗೇಟ್ಗಳನ್ನ ಲಾಕ್ ಮಾಡಿ ಅಂಗಳದಲ್ಲಿ 4 ದೊಡ್ಡ ಶಕ್ತಿಶಾಲಿ ಲೈಟ್ಗಳನ್ನ ಹಾಕಿ ಕೃತಕವಾಗಿ ಸೂರ್ಯನ ಬೆಳಕನ್ನ ಸೃಷ್ಟಿಸಿದ್ರು. ಸಂಜೆ 6 ಗಂಟೆಗೆ ಲೈಟ್ಸ್ ಆನ್ ಆಯ್ತು. ರಾತ್ರಿ ಇಡೀ ಶಾಲೆಯಲ್ಲಿ ಹಗಲಿತ್ತು. ಹೀಗಾದಾಗ ಮಕ್ಕಳಿಗೆ ಆಟ ಆಡೋಕೂ ಆಗ್ಲಿಲ್ಲ, ಸರಿಯಾಗಿ ನಿದ್ದೆ ಮಾಡೋಕೂ ಆಗ್ಲಿಲ್ಲ. ಆಗ ಅವರಿಗೆ ಅನುಭವದ ಮೂಲಕವೇ ಹಗಲೂ ರಾತ್ರಿಯ ಪ್ರಾಮುಖ್ಯತೆ ಅರ್ಥವಾಯಿತು. ಈ ಒಂದು ಪ್ರಯೋಗದ ನಂತರ ಶಾಲೆಯಲ್ಲಿ ಆದ ಬದಲಾವಣೆ ನಿಜವಾಗ್ಲೂ ಅದ್ಭುತ. ಫೋನ್ಗಳಲ್ಲಿ ಮುಳುಗಿದ್ದ ಶಿಕ್ಷಕರು ಈಗ ಸೃಜನಾತ್ಮಕವಾಗಿ ಪಾಠ ಮಾಡೋಕೆ ಶುರು ಮಾಡಿದ್ರು. ಶಾಲೆ ಬಿಟ್ಟು ಓಡಾಡ್ತಿದ್ದ ಮಕ್ಕಳು ಈಗ ಕುತೂಹಲದಿಂದ ಕಲಿಯೋಕೆ ಶುರು ಮಾಡಿದ್ರು. ಒಟ್ಟಿನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಆ ಶಾಲೆ ಈಗೊಂದು ಉತ್ಸಾಹಭರಿತ ಕಲಿಕೆಯ ಕೇಂದ್ರವಾಗಿ ಬದಲಾಗಿತ್ತು. ಹಾಗಾದ್ರೆ ಒಬ್ಬ ತೆಂಗಿನಕಾಯಿ ಬೆಳೆಗಾರ ಮಹಿಳೆಗೂ ಮತ್ತು ಇನ್ನೊಂದು ಹಳ್ಳಿಯ ಶಾಲೆಯ ಪ್ರಾಂಶುಪಾಲೆಗೂ ಇವರಿಬ್ಬರ ನಡುವಿರೋ ಸಾಮ್ಯತೆಯೇನು? ಈ ಎರಡೂ ಕಥೆಗಳನ್ನ ನಾವು ಒಟ್ಟಿಗೆ ನೋಡಿದಾಗ ಸಮಸ್ಯೆ ಬಗೆಹರಿಸಕ್ಕೆ ಒಂದು ಸ್ಪಷ್ಟವಾದ 4 ಸೂತ್ರಗಳು ಸಿಗುತ್ತೆ. ಮೊದಲನೇದು, ಬೇರೆಯವರು ಕಸ ಅಂತ ಬಿಸಾಡೋದಲ್ಲಿರೋ ಮೌಲ್ಯವನ್ನ ಗುರುತಿಸೋದು. ಅದು ತೆಂಗಿನ ನಾರೆ ಆಗಿರ್ಬೋದು ಅಥವಾ ಮಕ್ಕಳ ಕುತೂಹಲವೇ ಆಗಿರ್ಬೋದು. ಎರಡನೇದು, ತಾಳ್ಮೆ. ತಕ್ಷಣಕ್ಕೆ ಸಿಗೋ ಪರಿಹಾರದ ಹಿಂದೆ ಹೋಗದೆ ತಾಳ್ಮೆಯಿಂದ ಯೋಚಿಸೋದು. ಮೂರನೇದು, ನೇರವಾದ ಕ್ರಮ. ಇಬ್ರೂ ನಾಯಕರು ಸುಮ್ನೆ ದೂರ್ ಹೇಳ್ತಾ ಕೂರ್ಲಿಲ್ಲ, ತಾವೇ ಮುಂದೆ ನಿಂತು ಸಮಸ್ಯೆಯನ್ನ ಸರಿಪಡಿಸಿದ್ರು. ಮತ್ತು ಕೊನೆಯದಾಗಿ 4ನೇದು, ನಿಜವಾದ ಕಲಿಕೆ ಅನ್ನೋದು ಅನುಭವದಿಂದ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದು. ಹಾಗಾಗಿ ಕೊನೆಯಲ್ಲಿ ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆ ಇದು: ಈ ತತ್ವಗಳು ಕೇವಲ ಕಥೆಗಳಿಗೆ ಸೀಮಿತವಲ್ಲ. ನಮ್ಮ ಸುತ್ತಮುತ್ತ, ನಮ್ಮ ಸಮುದಾಯಗಳಲ್ಲಿ ನಾವು ಗುರುತಿಸದೇ ಇರುವ ಒಂದು ಹೊಸ ದೃಷ್ಟಿಕೋನಕ್ಕಾಗಿ ಕಾಯ್ತಿರುವ ಇಂತಹ ಗುಪ್ತ ಮೌಲ್ಯಗಳು ಎಲ್ಲೆಲ್ಲಿ ಇರಬಹುದು?